ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇದು ಗುಡ್ ಬೈ ಹೇಳೋ ಸಮಯನ ಅಥವಾ ನಿಮ್ಮಿಬ್ರಲ್ಲಿ ರೀಯೂನಿಯನ್ ಇದೆಯಾ ಆ ಥರ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದು ಪ್ರತಿ ಸಲದ ಹಾಗೆ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಈಗ ಟ್ಯಾರೋ ಕಾರ್ಡ್ಸ್ ಏನು ಹೇಳ್ಬೋದು ನೋಡೋಣ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈಗ ಟ್ಯಾರೋ ಕಾರ್ಡ್ಸ್ ನಿಮ್ಗೆ ಏನೇನು ಕಾರ್ಡ್ಸ್ ಬರಬಹುದು ನೋಡೋಣ. ಇದೆಲ್ಲರಿಗೂ ಅನ್ವಯಿಸುತ್ತೆ. ಮ್ಯಾರಿಡ್, ಅನ್ಮ್ಯಾರಿಡ್, ರಿಲೇಶನ್ಶಿಪ್ನಲ್ಲಿರೋರು, ಬ್ರೇಕಪ್ ಆಗಿರೋರು, ಆ ಥರದವ್ರಿಗೆ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. Four of Swords, Page of Pentacles, Five of Cups, Ten of Wands, Emperor card, Queen of Wands, Nine of Cups. ಇಲ್ಲಿ Knight of Wands. Bottom of the deck, Ten of Pentacles. ಆ ಥರ ನೋಡಿದಾಗ ನಿಮ್ಗಿಲ್ಲಿ ಏನು ಹೇಳ್ತಾ ಇದೆ ಕಾರ್ಡ್ಸ್ಗಳು ನೋಡೋಣ. ನೀವು ಗುಡ್ ಬೈ ಹೇಳಬೇಕಾ ಅಥವಾ ರಿಯೂನಿಯನ್ ಇರ್ಬೋದಾ? ಆ ಥರ ನೋಡಿದಾಗ ಇಲ್ಲಿ ಯಾರ್ಯಾರು ಬ್ರೇಕಪ್ ಆಗಿದೆ, ಮೂವ್ ಆನ್ ಆಗಿದ್ದೀರಾ ಅಥವಾ ಮೂವ್ ಆನ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ, ಅವ್ರಿಗೆಲ್ಲ ಇಲ್ಲಿ ಏನು ಒಂದು ಮೆಸೇಜ್ ಕೊಡಬಹುದು. ಕೆಲವರಿಗೆಲ್ಲ ನಿಮ್ಮ ರಿಲೇಶನ್ಶಿಪ್ನಲ್ಲಿ ತುಂಬ ಬೇಜಾರಿದೆ, ಮೂವ್ ಆನ್ ಆಗಬೇಕು ಅನ್ಕೋತೀರಾ, ಏನು ಡಿಸೈಡ್ ಮಾಡಕ್ ಆಗ್ತಾ ಇಲ್ಲ. ಆದ್ರಿಂದ ಇಲ್ಲಿ ಕೆಲವ್ರಿಗೆ ಏನನ್ಸುತ್ತೆ, ಕೆಲವ್ರಿಗೆ ಥರ್ಡ್ ಪಾರ್ಟಿದು ಇರಬಹುದು. ನಿಮ್ಮ ಭಾವನೆಗಳನ್ನ ಪ್ರಕಾರ ನೋಡಿದಾಗ ಇಲ್ಲಿ ಕೆಲವರಿಗೆ ಮೂವ್ ಆನ್ ಆಗಬೇಕು ಅಂತ ಅನ್ಕೋತೀರಾ. ಮೊದಲು ತರ ನಿಮ್ಮ ಪಾರ್ಟ್ನರ್ ಸರಿಯಾಗಿ ಮಾತಾಡ್ತಾ ಇಲ್ಲ, ಏನಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಆದರೆ ಬ್ಲಾಕ್ ಅಂತೂ ಏನೂ ಮಾಡಿಲ್ಲ, ಆದರೆ ಮಾತಾಡುವಾಗ ತುಂಬ ಬೇಜಾರಲ್ಲಿ ಮಾತಾಡ್ತಾರೆ. ಮೊದಲು ತರ ಪ್ರೀತಿಯಿಂದ ಎಷ್ಟು ಸರಿ ನಾನು ಫೋನ್ ಮಾಡಿದ್ರು ಎಷ್ಟು ಖುಷಿಯಿಂದ ಮಾತಾಡ್ತಾ ಇದ್ರು, ಈಗ ಆ ಥರ ಇಲ್ಲ. ಫೋನ್ ಮಾಡಿದ್ರೆ ತುಂಬ ಬೇಜವಾಬ್ದಾರಿಯಿಂದ ವರ್ತಿಸ್ತಾರೆ, ಏನೋ ಇಷ್ಟ ಇಲ್ದಿರೋ ಥರ ಮಾತಾಡ್ತಾರೆ. ಆ ಥರ ನಿಮ್ಮ ಭಾವನೆಗಳಿಲ್ಲಿ ತೋರಿಸ್ತಾ ಇದೆ. ನೀವು ತುಂಬ ನೆನೆಸ್ಕೋತೀರಾ, ಟ್ರೈ ಮಾಡ್ತೀರಾ. ಕೆಲವು ಸರಿ ನಾನು ಮೂವ್ ಆನ್ ಆಗಬೇಕಾ ಆ ಥರನೂ ನೆನೆಸ್ಕೋತೀರಾ. ಒಂದೊಂದ್ಸರಿ ಅವರ ಜೀವನದಲ್ಲಿ ಬೇರೆ ಯಾರಾದರೂ ಇರಬಹುದಾ, ಅದಕ್ಕೋಸ್ಕರ ನನಗೆ ಈ ಥರ ಮಾಡ್ತಾ ಇದ್ದಾರೆ, ಆ ಥರನೂ ನೀವು ಎಷ್ಟೋ ಸರಿ ಅನ್ಕೋತೀರಾ. ಮೊದಲು ಎಷ್ಟು ನನಗೋಸ್ಕರ ಮಾತಾಡಿಸ್ತಾ ಇದ್ರು, ನನಗೋಸ್ಕರ ನೋಡಬೇಕು ಅಂತಂದ್ರೆ ಎಷ್ಟು ಸರಿ ಬರ್ತಿದ್ರು, ಈಗ ತುಂಬ ಈಗೋ ಆಟಿಟ್ಯೂಡ್ ತೋರಿಸ್ತಾರೆ, ಆ ಥರನೂ ನೀವು ಅನ್ಕೋತೀರಾ. ಇನ್ ಕೆಲವರಿಗೆ ನಿಮ್ಮ ಪರ್ಸನ್ನು ಆನ್ ಅಂಡ್ ಆಫ್ ಅಲ್ಲಿ ಇರ್ತಾರೆ, ಒಂದೊಂದ್ಸರಿ ಬ್ಲಾಕ್ ಮಾಡ್ಕೋತಾರೆ. ಇದು ಕೆಲವು ಸರಿ ಏನಾಗುತ್ತೆ, ಒಂದು ಚೇಸರ್ ನೀವು ಇಲ್ಲಿ ಮುಂದೆ ಏನಾಗಬಹುದು, ಕಾಂಟ್ಯಾಕ್ಟ್ ಮಾಡ್ತಾರಾ ಮಾಡಲ್ವಾ, ತುಂಬಾ ದಿವಸದಿಂದ ಬ್ಲಾಕ್ ಆಗಿದೆ, ಯಾವಾಗ್ಲೂ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾತಾಡಿಸ್ತಾರೆ. ಆದ್ರೆ ಮೊದಲಿನ ಒಂದು ಪ್ರೀತಿ ಇಲ್ಲ, ಆ ಒಂದು ರೊಮ್ಯಾಂಟಿಕ್ ಫೀಲಿಂಗ್ ಇಲ್ಲ, ಅದಕ್ಕೆ ನಿಮಗೆ ಬೇಜಾರಾಗಿರುತ್ತೆ. ಇಲ್ಲಿ ಇಲ್ಲೂ ನೀವು ಎಷ್ಟೋ ಸರಿ ಅನ್ಕೋತೀರಾ, ಯಾರೋ ಇರಬಹುದು ಅವ್ರ ಲೈಫಲ್ಲಿ, ಯಾರೋ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ, ಆ ಥರನೂ ಅನ್ಕೋತೀರಾ. ಇನ್ ಕೆಲವರು ಪರ್ಸನ್ ಇಲ್ಲಿ ಏನ್ ಮಾಡಿದ್ದಾರೆ, ಕೆಲವು ವಿಷಯಗಳಿಗೆ ಬೇಜಾರಾಗಿರ್ಬಹುದು. ಅವ್ರ ಫ್ರೆಂಡ್ಸ್ ಜೊತೆ ಆಗ್ಲಿ ಅಥವಾ ಅವ್ರ ಮನೆ ಜೊತೆ ಆಗ್ಲಿ ಕಾಲ ಕಳ್ಕೊಂಡಿದ್ದಾರೆ. ಕೆಲವರಿಗೆ ಇಲ್ಲಿ ಮನೆಯಿಂದ ಪ್ರೆಷರ್ ಇರಬಹುದು.
ಬೇರೆ ಹುಡುಗಿ ನೋಡು ಅಥವಾ ಬೇರೆ ಹುಡುಗನ್ ನೋಡು, ಮದುವೆ ಮಾಡ್ಕೋ, ಆ ಥರನೂ ಮನೆಯಲ್ಲಿ ಪ್ರೆಷರಿಂದ ಮನಸ್ಸಿಗೆ ಬೇಜಾರಾಗಿರಬಹುದು. ಏನು ಮಾಡೋದು ಆ ಥರನೂ ಯೋಚನೆ ಮಾಡ್ತಾರೆ. ಕೆಲವು ಸರಿ ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ಕಾಲನೂ ಕಳೆದು ಬಿಡ್ತಾರೆ ಹಾಗೆ. ಆದರೆ ನೀವು ಫೋನ್ ಮಾಡಿದಾಗ ರಿಸೀವ್ ಮಾಡಲ್ಲ ಒಂದೊಂದ್ಸರಿ. ಅದಕ್ಕೆ ನಿಮ್ಗಿಲ್ಲಿ ಬೇಜಾರಾಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ನೋಡೋಣ. ಅವ್ರದ್ದೇ ವರ್ಲ್ಡಲ್ಲಿ ಕಾಲ ಕಳ್ಕೊಂಡಿದ್ದಾರೆ. ಯಾವಾಗಾದ್ರೂ ನಿಮ್ಮ ನೆನಪಾದ್ರೆ ಮಾತಾಡಿಸ್ಬೇಕು ಅಂತ ಅನ್ಕೋತಾರೆ. ಆದರೆ ಮೊದಲಿನ ಭಾವನೆಗಳು ಬರ್ತಾ ಇಲ್ಲ ಯಾವುದ್ರಲ್ಲೂ, ಮಾತಲ್ಲಾಗ್ಲಿ ಬಿಹೇವಿಯರ್ ಅಲ್ಲಾಗ್ಲಿ ಆ ಮೊದಲಿನ ಒಂದು ಉತ್ಸಾಹ ಇಲ್ಲ. ಆ ಥರ ನಿಮ್ಗಿಲ್ಲಿ ಅನಿಸ್ತಾ ಇದೆ. ಇಲ್ಲಿ ಮೊದಲು ಹಾಗೆ ಒಂದು ಗಿವ್ ಅಂಡ್ ಟೇಕ್ ಇಲ್ಲ. ಕೆಲವ್ರಿಗಿಲ್ಲಿ ತುಂಬಾ ಮನಸ್ಸಿಗೆ ನೋವಾಗಿದೆ. ನೈಟ್ ಆಫ್ ಸಾರ್ಟ್ಸ್, ಹರ್ಮಿಟ್ ಕಾರ್ಡ್, ಲವರ್ಸ್ ಕಾರ್ಡ್. ಓಕೆ, ಇಲ್ಲಿ ಏಸ್ ಆಫ್ ಕಪ್ಸ್. ಆ ಥರ ನೋಡಿದಾಗ ಇಲ್ಲಿ ನಿಮಗೆ ಏನು ಹೇಳ್ತಾ ಹೋಗುತ್ತೆ ಅಂದರೆ, ಕೆಲವ್ರಿಗಿಲ್ಲಿ ಬ್ರೇಕಪ್ ಆಗಿರಬಹುದು, ನಿಮ್ಮ ರಿಲೇಶನ್ಶಿಪ್ಪು ಮುಗ್ದಿರಬಹುದು ಕೆಲವ್ರಿಗೆ. ಆದರೆ ಆ ವ್ಯಕ್ತಿನೇ ಬೇಕು ಅನ್ನೋದನ್ನು ನಿಮ್ಮ ಮನಸ್ಸಲ್ಲಿದೆ. ಹೇಗಾದ್ರೂ ಮಾಡಿ ಮತ್ತೆ ಅವರು ನನಗೆ ಮಾತಾಡಿಸ್ಲಿ, ಅವ್ರು ಮದುವೆ ಆಗಿದ್ರೂ ಪರವಾಗಿಲ್ಲ, ಆ ಥರ ನೀವು ಎಷ್ಟೋ ಸರಿ ಅನ್ಕೊಂಡಿದ್ದೀರಾ. ಇಲ್ಲಿ ತುಂಬ ನಿಮಗೆ ಡಿಸಪಾಯಿಂಟ್ ಆಗಿದೆ. ಅವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ಸಹಿತ ಮತ್ತೆ ಮಾಡ್ತಾರೆ, ಆ ಥರ ನಿಮ್ದು ತುಂಬ ಕಾಯ್ತಾ ಇದ್ದೀರಾ. ಇಲ್ಲಿ ದಿ ಹರ್ಮಿಟ್ ಕಾರ್ಡ್ ನಿಮ್ಮ ಒಂದು ಆಂಕ್ಷಿಯಸ್, ನಿಮ್ಮ ಒಂದು ಚಡ್ಪಡಿಕೆ ತೋರಿಸುತ್ತೆ ಇಲ್ಲಿ. ಕೆಲವರು ಇಲ್ಲಿ ಹೀಲಿಂಗ್ ಅಲ್ಲಿ ಇದ್ದೀರಾ ನೀವು. ನಾನು ಮೂವ್ ಆನ್ ಆಗಬೇಕು, ನನಗೆ ಅವರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ನಾನು ಮೂವ್ ಆನ್ ಆಗ್ತೀನಿ, ಆ ಥರನೂ ನೀವು ಕೆಲವರು ಇಲ್ಲಿ ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ದೀರಾ. ಇಲ್ಲಿ ಒಂದು ಗಿವ್ ಅಂಡ್ ಟೇಕ್ ಕನೆಕ್ಷನ್ ಇಲ್ಲ. ನಾನು ಯಾಕೆ ಕಾಯಬೇಕು, ಆ ಥರನೂ ನೀವು ಕೆಲವರು ಅನ್ಕೊಂಡಿದ್ದೀರಾ. ಆದರೆ ಇನ್ನು ಕೆಲವ್ರಿಗೆ ಇಲ್ಲಿ ದಿ ಲವರ್ಸ್ ಕಾರ್ಡ್ ಇದೆ. ನಿಮ್ಮ ಲೈಫಲ್ಲಿ ಒಂದು ಗಿವ್ ಅಂಡ್ ಟೇಕ್ ಕನೆಕ್ಷನ್ ಇದೆ, ಒಂದು ಇನ್ ಯಾಂಗ್ ಕನೆಕ್ಷನ್ ಇದೆ. ನಿಮ್ಮ ಲೈಫು ಮುಂದೆ ಚೆನ್ನಾಗಾಗುತ್ತೆ ಅಂತ ಕೆಲವ್ರಿಗಿಲ್ಲಿ ದಿ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಮತ್ತೆ ಕೆಲವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಅವರು. ನೀವು ಒಂದು ಯಾವ ವಿಷಯಕ್ಕೆ ಕಾಯ್ತಾ ಇದ್ದೀರಾ ಆ ಗಳಿಗೆ ಬರಬಹುದು ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ಯಾವುದೇ ನಿಮ್ಮ ಆಂಗ್ಸೈಟಿ ಇರಬಹುದು, ಮನಸ್ಸಿನ ತಳಮಳ ಇರಬಹುದು, ಅದೆಲ್ಲ ಇಲ್ಲಿ ಕಡಿಮೆ ಆಗಿ ನಿಮಗೆ ಅವರು ಪ್ರಪೋಸ್ ಮಾಡ್ತಾರೆ. ಆ ಥರನೂ ಇಲ್ಲಿ ಕೆಲವರಿಗೆ ದಿ ಲವರ್ಸ್ ಕಾರ್ಡ್ ಮತ್ತೆ ಏಸ್ ಆಫ್ ಕಪ್ಸ್ ಆ ಥರ ಬರ್ತಾ ಇದೆ. ಇದಕ್ಕೆ ಎನರ್ಜಿ ಕಾರ್ಡ್ ಏನ್ ಎನರ್ಜಿ ಕೊಡಬಹುದು ನೋಡೋಣ. ಇಲ್ಲಿ ಕೆಲವರಿಗೆ ಸೋಲ್ಮೇಟ್ ಕನೆಕ್ಷನ್ ಇದೆ. ಅವ್ರದ್ದೊಂದು ಕಮಿಟ್ಮೆಂಟ್ ತಗೊಳುತ್ತೆ, ಒಂದು ಪ್ರಪೋಸ್ ಮಾಡಬಹುದು ಅವರು ನಿಮ್ಮ ಲೈಫಲ್ಲಿ. ಆ ಥರ ಇಲ್ಲಿ ಕೆಲವರಿಗೆ ಮೆಸೇಜ್ ಇದೆ. ಇನ್ನು ಕೆಲವರಿಗೆ ವುಮನ್ ಹೋಲ್ಡಿಂಗ್ ಎ ಹಾರ್ಟ್, ಅಪ್ರಿಸಿಯೇಷನ್, ಪೇಷನ್ಸ್. ಕೆಲವ್ರಿಗಿಲ್ಲಿ ಏನು ಹೇಳುತ್ತಪ್ಪ ಅಂತಂದ್ರೆ, ನಿಮ್ಮ ವ್ಯಕ್ತಿತ್ವ, ನೀವು ಒಂದು ಡ್ರೆಸ್ ಮಾಡ್ಕೊಳ್ಳೋದಾಗ್ಲಿ, ನಿಮ್ಮ ಬಿಹೇವಿಯರ್ ಆಗಲಿ, ನಿಮ್ಮ ಒಂದು ಆಟಿಟ್ಯೂಡ್ ನೋಡಿ ಅವರು ಆಕರ್ಷಿತರಾಗಿರ್ತಾರೆ. ಇಲ್ಲೊಂದು ಅಟ್ರಾಕ್ಷನ್ ಇರುತ್ತೆ. ನೀವೆಷ್ಟೇ ವುಮನ್ ಹೋಲ್ಡಿಂಗ್ ಎ ಹಾರ್ಟ್, ನೀವೆಷ್ಟೇ ಕಾಲ್ ಮಾಡಿದ್ರು, ನೀವೆಷ್ಟೇ ಅವ್ರ ಜೊತೆ ಮಾತಾಡಿದ್ರು, ಕೆಲವು ಸರಿ ಅವರು ಉತ್ತರ ಕೊಡ್ತಾರೆ, ಕೆಲವು ಸರಿ ಕೊಡಲ್ಲ. ಆ ಥರನೂ ಇದೆ. ಆದರೆ
ನಿಮ್ಗಿಲ್ಲಿ ಪೇಷನ್ಸ್ ಆ ಥರನೂ ಹೇಳುತ್ತೆ. ಕೆಲವು ಸರಿ ಸ್ವಲ್ಪ ಕಾಯೋದ್ರಿಂದ ಅವರ ಮನಸ್ಸು ಚೇಂಜ್ ಆಗಬಹುದು. ಯಾವುದೇ ಇಲ್ಲಿ ನಿಮ್ಮ ವ್ಯಕ್ತಿ ಇರಬಹುದು, ಅವರ ಮನಸ್ಸಿನ ಭಾವನೆಗಳನ್ನ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮತ್ತೆ ಡಿಸಿಟ್ ಕಾರ್ಡ್ ಬರ್ತಾ ಇದೆ. ಆದ್ರಿಂದ ಕೆಲವರು ಯಾರ್ಯಾರು ಲಾಂಗ್ ಟೈಮ್ ಇಂದ ನೋ ಕಾಂಟ್ಯಾಕ್ಟ್ ಅಲ್ಲಿದ್ದೀರಾ, ನಿಮ್ಮ ಪರ್ಸನ್ದು ಒಂದು ವ್ಯಕ್ತಿತ್ವನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೆಲವರಿಂದ ನೀವು ಹುಷಾರಾಗಿರ್ಬೇಕಾಗತ್ತೆ. ಡಿಸಿಟ್ ಆದ್ರಿಂದ ಕೆಲವ್ರಿಗಿಲ್ಲಿ ಅಪ್ರಿಸಿಯೇಷನ್ ಇರಬಹುದು, ಕೆಲವ್ರಿಗಿಲ್ಲಿ ಒಂದು ಡಿಸಿಟ್ ಅಂದ್ರೆ ನೀವು ಕಾದು ವ್ಯರ್ಥವಾಗಿ ಕಾಯೋ ತರನೂ ಕಾಣಿಸ್ತಾ ಇದೆ ಇಲ್ಲಿ. ಆದ್ರಿಂದ ಕೆಲವು ಸರಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗತ್ತೆ. ಒಂದು ಹೀಲಿಂಗ್, ಕೆಲವು ಮಂತ್ರಗಳನ್ನ ಜಪಿಸೋದಾಗ್ಲಿ ಅಥವಾ ಮೆಡಿಟೇಷನ್ ಮಾಡೋದಾಗ್ಲಿ, ಕೆಲವು ಲಾ ಆಫ್ ಅಟ್ರಾಕ್ಷನ್ ಮೆಥಡ್ಸ್ಗಳನ್ನ ನೀವು ನೋಡಿಕೊಂಡು ಅದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಯಾವಾಗನೂ ಮನಸ್ಸಲ್ಲಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನನಗವ್ರು ಕಾಲ್ ಮಾಡ್ತಾರೆ, ನಮ್ಮ ಲೈಫು ಮುಂದೆ ಚೆನ್ನಾಗಿರುತ್ತೆ, ಆ ಥರ ನೀವು ಪಾಸಿಟಿವ್ ಆಗಿ ತಗೊಂಡಾಗ ನಿಮಗೆ ಒಳ್ಳೊಳ್ಳೆ ರಿಸಲ್ಟ್ಸ್ ಕೊಡ್ತಾ ಹೋಗುತ್ತೆ. ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡೋದು, ನನ್ನ ಲೈಫಲ್ಲಿ ಹೀಗೆ, ನಾನು ಹೀಗೆ, ಯಾಕೆ ನನ್ನ ಲೈಫಲ್ಲಿ ಹೀಗೆ ಆಗುತ್ತೆ, ಆ ಥರ ಎಲ್ಲ ನಿಮಗೆ ನೀವು ನೆಗೆಟಿವ್ ಆಗಿ ಮಾತಾಡ್ಕೋಬಾರ್ದು. ಯಾಕೆಂದ್ರೆ ಯೂನಿವರ್ಸ್ ಅದನ್ನೇ ಬ್ಲೆಸ್ ಮಾಡುತ್ತೆ. ನಾವು ಯಾವಾಗ ಪಾಸಿಟಿವ್ ಆಗಿದ್ರೆ ನಮ್ಮ ಲೈಫಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ಆದ್ರಿಂದ ಕೆಲವು ಸರಿ ನೀವು ಯಾವಾಗನೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ನಿಮ್ಮ ಲೈಫನ್ನ ಚೆನ್ನಾಗಿ ಮಾಡ್ಕೊಳ್ಳೋದನ್ನ ನೋಡ್ಕೋಬೇಕಾಗತ್ತೆ. ಕೆಲವು ಸರಿ ಇನ್ನೂ ಕೆಲವು ಮೆಸೇಜಸ್ ನೋಡೋಣ, ನಿಮಗೆ ಏನು ಹೇಳ್ಬೋದು. ಗ್ರಾಟಿಟ್ಯೂಡ್, resilience, go with the flow. Bottom of the deck, choices, make the best choices. ಆ ಥರ ನಿಮಗೆ ಮೆಸೇಜ್ ಇದೆ. ಇಲ್ಲಿ ನಿಮ್ಗೆ ಏನೇನಪ್ಪ ಮೆಸೇಜ್ಗಳು ಬರುತ್ತೆ ನಿಮ್ಮ ಲೈಫಲ್ಲಿ ಆ ಥರ ನೋಡಿದಾಗ ಕೆಲವ್ರಿಗೆ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಬೇಕು, ಕೆಲವ್ರಿಗೆ ಗ್ರಾಟಿಟ್ಯೂಡ್, ಬಿ ಗ್ರೇಟ್ಫುಲ್ ಫಾರ್ ಆಲ್ ಯು ಹ್ಯಾವ್. ದೇವರು ನಿಮಗೆ ತುಂಬಾ ಒಳ್ಳೆ ಮುಂದೆ ಫ್ಯೂಚರ್ ಕೊಡ್ತಾನೆ. ಆದ್ರೆ ಕೆಲವಕ್ಕೋಸ್ಕರ ನೀವು ತಲೆ ಕೆಡಿಸ್ಕೊಂಡು ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋದಾಗ್ಲಿ ಅದನ್ನೆಲ್ಲ ಬಿಟ್ಟು ನಿಮ್ಮ ಲೈಫಲ್ಲಿ ಲೆಟ್ ಗೋ, ಗೋ ವಿತ್ ದ ಫ್ಲೋ ಆ ಥರ ಹೇಳತ್ತೆ. ಏನ್ ಬರುತ್ತೆ ಹಾಗೆ ಜೀವನನ ನೋಡ್ತಾ ಹೋಗಿ. ನೀವು ಯಾರೋ ನಿಮಗೆ ನೋ ಕಾಂಟ್ಯಾಕ್ಟ್ ಮಾಡಿರ್ಬೋದು, ಬ್ಲಾಕ್ ಮಾಡಿರಬಹುದು, ಅಥವಾ ನಿಮ್ಮನ್ನ ಮತ್ತೆ ನಿಮ್ಮ ಲೈಫಲ್ಲಿ ಬರಕ್ ಇಷ್ಟ ಇಲ್ದಿರಬಹುದು ಅವ್ರಿಗೆ. ಅವರನ್ನೆಲ್ಲ ಮರೆತು ಮುಂದೆ ಹೋಗಿ ಗೋ ವಿತ್ ದ ಫ್ಲೋ ಆ ಥರ ಹೇಳ್ತಾ ಇದೆ. ರೈಸ್ ಎಬೋವ್ ದಿ ಟ್ರಿಬ್ಯುಲೇಷನ್ಸ್. ಕೆಲವು ಸರಿ ಎಲ್ಲ ಮರೆತು ಹಿಂದಿನ ಕಹಿ ಘಟನೆಗಳಿಂದ ಪಾಠ ಕಲಿತು ನಮ್ಮ ಲೈಫನ್ನ ನಾವು ನೋಡ್ಕೋಬೇಕಾಗತ್ತೆ. ಕೆಲವು ಸರಿ ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ತುಂಬಾ ಜನ ವ್ಯೂವರ್ಸು ನೀವು ನೋಡ್ತಾ ಇರ್ತೀರಾ. ಕೆಲವ್ರಿಗೆ ಇದು ಅಪ್ಲೈ ಆಗುತ್ತೆ, ಇನ್ ಕೆಲವ್ರಿಗೆ ಮುಂದೆ ಒಳ್ಳೆ ಲೈಫ್ ಇರಬಹುದು. ಏನೇ ಬರಲಿ ಜೀವನದಲ್ಲಿ ಅದನ್ನ ನಾವು ಸ್ವೀಕರಿಸಬೇಕಾಗತ್ತೆ. ಕೆಲವು ಸರಿ ಬೇಜಾರು ಮಾಡ್ಕೊಳ್ಳೋದಾಗ್ಲಿ, ನನ್ನ ಲೈಫಲ್ಲಿ ಇದಾಗ್ಲಿಲ್ಲ, ಹೌದು ಒಂದೊಂದ್ಸರಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕಾಗತ್ತೆ. ನೀವು ಆ ವ್ಯಕ್ತಿ ನನ್ನ ಲೈಫಲ್ಲಿ ಬರೋಕೆ ಲಾಯಕ್ ಇಲ್ಲ ಅಂತ ಅನ್ಕೊಂಡ್ಬಿಡ್ಬೇಕು. ನೀವು ನನಗೆ ಮುಂದೆ ಒಳ್ಳೆ ಲೈಫ್ ಇದೆ, ಮುಂದೆ ನನ್ನ ಲೈಫಲ್ಲಿ ಇನ್ನೂ ಒಳ್ಳೆ ವ್ಯಕ್ತಿ ಬರಬಹುದು, ನಾನು ಇದಕ್ಕೋಸ್ಕರ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಆ ಥರನೂ ನೀವು ಎಷ್ಟೋ ಸರಿ ಮನಸ್ಸು ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಿಮಗೆ ಗೋ ವಿತ್ ದ ಫ್ಲೋ ಆ ಥರ ನಿಮಗೆ ಮೆಸೇಜ್ ಬರ್ತಾ ಇದೆ. ಎಷ್ಟೋ ಸರಿ ನಿಮ್ಮ ನಿರಾಸೆಗಳಿರಬಹುದು, ಅದಕ್ಕೆಲ್ಲ ನೀವು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಒಂದೊಂದ್ಸರಿ ಮುಂದೆ ನಿಮ್ಗೆ ಒಳ್ಳೊಳ್ಳೆ ಚಾಯ್ಸಸ್ಗಳು ಇರಬಹುದು ನಿಮ್ಮ ಲೈಫಲ್ಲಿ.
ಆದ್ರಿಂದ ಮೇಕ್ ಅ ಗುಡ್ ಚಾಯ್ಸ್ ಇನ್ ಯೋರ್ ಲೈಫ್. ಬಿ ಗ್ರೇಟ್ಫುಲ್. ಆ ಥರ ನಿಮಗೆ ದೇವರು ನಿಮಗೆ ಇಲ್ಲಿ ಒಳ್ಳೊಳ್ಳೆ ಮೆಸೇಜ್ಗಳನ್ನ ಕೊಡ್ತಾ ಇದ್ದಾರೆ. ಯೂನಿವರ್ಸಿಂದ ನಿಮಗೆ ಒಳ್ಳೆ ಮೆಸೇಜ್ಗಳು ಬರ್ತಾ ಇದೆ. ಆದ್ರಿಂದ ನೀವು ಗುಡ್ ಬೈ ಹೇಳದ, ರಿಯೂನಿಯನ್ ಇರುತ್ತಾ, ಅದನ್ನೆಲ್ಲ ನಿಮಗೆ ನೀವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬಿಲೀವ್ ಇನ್ ಯೋರ್ ಇಂಟ್ಯೂಷನ್. ಎಷ್ಟೇ ಸರಿ ಬ್ಲಾಕ್ ಮಾಡಿದ್ರು ಮತ್ತೆ ಚೇಸರ್ ತರ ಮತ್ತೆ ಮೇಲೆ ಬಿದ್ದು ಕಾಂಟ್ಯಾಕ್ಟ್ ಮಾಡೋದಾಗ್ಲಿ, ಮತ್ತೆ ಮೆಸೇಜ್ ಮಾಡೋದಾಗ್ಲಿ ಬಿಟ್ಟು ಸ್ವಲ್ಪ ಪೇಷನ್ಸ್ ಇಂದ ವೆಯ್ಟ್ ಮಾಡಿದಾಗ ಅಕಸ್ಮಾತ್ ಅವ್ರಿಗೆ ಇಷ್ಟ ಇದ್ರೆ, ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದ್ರೆ, ನಿಮ್ಮಲ್ಲಿ ಒಂದು ಡಿವೈನ್ ರಿಲೇಶನ್ಶಿಪ್ ಇದ್ರೆ ಅದು ಕನೆಕ್ಟ್ ಆಗುತ್ತೆ. ಕೆಲವು ಸರಿ ಇಲ್ದಿರುವಾಗ ನೀವು ಬೇಜಾರು ಮಾಡ್ಕೋಬಾರ್ದು. ನಾನು ಮೊದಲೇ ಹೇಳ್ದ ಹಾಗೆ ನಿಮ್ಮ ಲೈಫಲ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಮುಂದೆ ನಿಮ್ಮ ಜೀವನನ ನೋಡಿಕೊಂಡು ಖುಷಿಯಾಗಿರೋದ್ರಿಂದ ನಮ್ಮ ಲೈಫನ್ನ ನಾವು ಚೆನ್ನಾಗಿ ಮಾಡ್ಕೋಬಹುದು. ಇಲ್ಲಿ ಕೆಲವು ಇನಿಷಿಯಲ್ಸ್ ನೋಡೋಣ. ಯಾವ್ಯಾವ್ದು ಆಲ್ಫಾಬೆಟ್ಸ್ ಬರ್ಬೋದು ಆ ಥರ. ಇಲ್ಲಿ ಇದು ನಿಮ್ಮ ಹೆಸರಾಗಿರಬಹುದು ಅಥವಾ ನಿಮ್ಮ ಪರ್ಸನ್ ಹೆಸರಾಗಿರಬಹುದು. ಟಿ, ಎಂ, ಬಿ, ಇ, ಎ, ಡಬ್ಲ್ಯೂ, ಹೆಚ್, ಎ, ಐ, ಓ, ಇನ್ನು ಸ್ವಲ್ಪ ನೋಡೋಣ. ಎಸ್, ಯು, ವಿ, ಜೆ. ಇದಿಷ್ಟು ಆಲ್ಫಾಬೆಟ್ಸ್ ನಿಮ್ಮ ಹೆಸರಿಂದ ಇರಬಹುದು ಅಥವಾ ನಿಮ್ಮ ವ್ಯಕ್ತಿಯ ಹೆಸರಿಂದ ಇರಬಹುದು. ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.